ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಓಡಿ ಅದ್ರದ್ದು ರಿವ್ಯೂ ಅಂತ ಹೇಳ್ಬಿಟ್ಟು ಅಂದ್ರೆ ಲೈವ್ ಅಲ್ಲಿ ಎಲ್ಲ ಪ್ರಾಪರ್ ಆಗಿ ಮಾತಾಡಿದೀವಿ. ಅದ್ರ ಬಗ್ಗೆ ಏನ್ ಕತೆ ಆ ಮ್ಯಾಚ್ ಬಗ್ಗೆ ಫುಲ್ ಡಿಸ್ಕಸ್ ಮಾಡಿದೀವಿ ಗುರು. ಸೊ ಯಾರ್ಯಾರು ನೋಡಿಲ್ಲ ಅಲ್ಲಿ ನೋಡ್ಬೋದು. ಅಂದ್ರೆ ಮ್ಯಾಚ್ ಬಗ್ಗೆ ಫುಲ್ ಮ್ಯಾಚ್ ಬಗ್ಗೆ ಅಂದ್ರೆ ಏನು ರಿವ್ಯೂ ತರ ನೋಡ್ಬೇಕು ಅಂತಂದ್ರೆ ಆ ಲೈವ್ ಎಲ್ಲ ಫುಲ್ ನೋಡ್ಬೋದು. ಅಂದ್ರೆ ಫಸ್ಟ್ 30 ನಿಮಿಷ ನೋಡಿದ್ರೆ ಸಾಕು, ಎಲ್ಲ ಪಟ ಪಟ ಅಂತ ನಿಮ್ಗೆ ಗೊತ್ತಾಗುತ್ತೆ ಏನೇನು ಅನಿಸಿಕೆ ಇತ್ತು ನಮ್ದು ಅಂತ. ಇನ್ನು ಏನಂದ್ರೆ ಇವಾಗ ಬೇರೆ ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ಬಂದಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಒಂಥರ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದೊಂದು ಟಾಪಿಕ್ ಬಂತು ಗುರು ತಲೆಯಲ್ಲಿ. ಅಂದ್ರೆ 84 ಸೆಂಚುರಿ ಆಗಿದೆ ಅಲ್ವಾ, ಇನ್ನು 16 ಸೆಂಚುರಿ ಹೊಡಿತಾರ ಅಥವಾ ಇಲ್ವಾ, ಆಗತ್ತಾ ಅಥವಾ ಅಷ್ಟೊಂದು ಮ್ಯಾಚಸ್ ಇದಾವ ಅನ್ನೋ ಒಂದು ಜಿಜ್ಞಾಸೆ ಬಂತು ಅಂತ. ಯಾಕಂತಂದ್ರೆ ಇವರು ನಾನ್ ಕಮಿಟಲು, ಆಮೇಲೆ ನೀವು ವಿಜಯಾಚಾರ್ಯ ಆಡ್ರಿ, ರಣಜಿ ಆಡ್ರಿ, ಅದಾಡ್ರಿ ಇದಾಡ್ರಿ ಅಂತ ಈ ಫಾರ್ಮ್ ಅಲ್ಲಿರೋ ಕ್ರೇಜಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿರೋ ಪ್ಲೇಯರ್ಗೆನೆ 14-15 ಸಾವಿರ ರನ್ಸ್ ಹೊಡೆದಿರೋ ಪ್ಲೇಯರ್ಗೆನೆ ಹಿಂಗ ಅಂತಾರಲ್ವಾ. ಸೊ ಅದು ಒಂದು ಜಿಜ್ಞಾಸೆ ಇತ್ತು. ನಮ್ಮ ಕೊಹ್ಲಿ ಅವರ 16 ಸೆಂಚುರಿ ಇನ್ನು ಹೊಡಿಬಹುದಾ ಇವ್ರಿಗೆ, ಅಂದ್ರೆ ಈ ಒಂಥರ ಓಡಿಯಲ್ಲಿ ಫಾರ್ಮ್ಯಾಟ್ಗೆ ರಾಜ ಅಂತಾರಲ್ವಾ, ಈ ರಾಜ ಒಂದು 100 ಸೆಂಚುರೀಸ್ ತಲುಪೋದಾ ಅಂತ ಆತರ ಒಂದು ಕ್ವಶನ್ ಮೂಡಿತ್ತು. ಸೊ ಸದ್ಯಕ್ಕೆ ನೋಡೋದಾದ್ರೆ 84 ಸೆಂಚುರೀಸ್ ಅಂತ ಹೊಡೆದಿದ್ದಾರೆ ಗುರು. ಇನ್ನು ಇವರು T20 ಫಾರ್ಮ್ಯಾಟ್ ಮತ್ತೆ ಟೆಸ್ಟ್ ಫಾರ್ಮ್ಯಾಟ್ಗೆ ವಿದಾಯ ಹೇಳಿರೋದು ನಿಮ್ಗೆಲ್ಲ ಗೊತ್ತು. ಟೆಸ್ಟ್ ಫಾರ್ಮ್ಯಾಟ್ ಅದು ವಿದಾಯ ಹೇಳಿದ್ರ ಅಥವಾ ಅವ್ರ ಬಾಯಿಂದ ಹೇಳ್ಸದ್ರ ಅದು ನಮಗ್ ಗೊತ್ತಿಲ್ಲ. ಬಟ್ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ತರ. ಸೊ T20 ಟೆಸ್ಟ್ ಇಲ್ಲ, ಇವಾಗ ಓಡಿ ಒಂದೇ ಆಡೋದು ಅಲ್ವಾ. ಸೊ ಏಕದಿನ ಒಂದು ಅಷ್ಟೇ ಆ ಒಂದು ಫಾರ್ಮ್ಯಾಟ್ ಅಷ್ಟೇ ಆಡೋದ್ರಿಂದ ಚಾನ್ಸ್ ಇದನ್ನ ಏನಾದ್ರು ಅಂತ ಒಂದು ಕ್ವಶನ್ ಅಂತ ಮೂಡುತ್ತೆ ಗುರು. ಅದು ಸ್ಪೆಷಲಿ ಇವಾಗ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡೆದಿರೋದ್ರಿಂದ ಈ ಸೌತ್ ಆಫ್ರಿಕಾ ವಿರುದ್ಧ ರಾಂಚಿಯಲ್ಲಿ ಮತ್ತೆ ಇವತ್ತು ಅಂದ್ರೆ ರಾಯ್ಪುರಲ್ಲಿ ಅದೊಂಥರ 2 ಸೆಂಚುರೀಸ್ ಬಂದ್ವಲ್ಲ, ಸಕ್ಕದಾಗಿ ಬ್ಯಾಕ್ ಟು ಬ್ಯಾಕ್. ಸೊ ಒಂಥರ ನೋಡಿದ್ರೆ ಏನಪ್ಪಾ ಎಂತ ಕ್ರೇಜಿ ಫಾರ್ಮ್ ಅಲ್ಲಿ ಇದಾರೆ ಇವಾಗ. 2016 ವಿರಾಟ್ ಕೊಹ್ಲಿನ ನೋಡ್ದಂಗೆ ಆಗ್ತಿದೆ ಅಂತ. 2016 ಪೀಕ್ ವಿರಾಟ್ ಕೊಹ್ಲಿ, ಆಮೇಲೆ 18 ಕೂಡ ಹಂಗೆ ಬಂತು ಗುರು, ನೆಕ್ಸ್ಟ್ ಲೆವೆಲ್ ಬಂದಿತ್ತು. ಸೊ ಆ ತರ ನೋಡಿದ್ರೆ ಒಂಥರ ಈ ಲೆವೆಲ್ಗೆ ಈ ಒಂದು ಪೀಕ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ಮುಂದೆ ಓಡೆ ಸೀರೀಸ್ ಯಾವ್ಯಾವ ತರ ಇದೆ ಗುರು, ಯಾರ್ಯಾರ ಮೇಲೆ ಹೆಂಗಿದೆ ಏನ್ ಕತೆ, ಸೊ ಎಷ್ಟು ಮ್ಯಾಚಸ್ ಇದಾವೆ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು 30ರವರೆಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಗುರು ಯಾವ್ದಾವ್ದು ಇದೆ ಅಂತ ನೋಡಿ, ನೀವು ಪಟ ಅಂತ ಹೇಳ್ಬಿಡ್ತೀನಿ. ಈಗ ಸೌತ್ ಆಫ್ರಿಕಾದ ಒಂದು ಮ್ಯಾಚ್ ಇದೆ, ಅದೊಂದು ನೋಡ್ಬೇಕು. ಆಮೇಲೆ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಒಂದು 3 ಮ್ಯಾಚ್ ಇದಾವೆ. ಆಮೇಲೆ ಅಫ್ಘಾನಿಸ್ತಾನ್ ವಿರುದ್ಧ ಸೀದಾ ಜೂನ್ ಅಲ್ಲಿ, ಅಂದ್ರೆ ಜನವರಿ ಆದ್ಮೇಲೆ ಸೀದಾ ಜೂನ್ ಅಲ್ಲಿ, ಯಾಕಂದ್ರೆ ಮಿಡಲ್ ಅಲ್ಲಿ T20 ವರ್ಲ್ಡ್ ಕಪ್ ಬರುತ್ತೆ, ಆಮೇಲೆ IPL ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಸೀದಾ ಡೈರೆಕ್ಟ್ ಆಗಿ ಜೂನ್ ಅಲ್ಲೇ ಇಟ್ಟಿದ್ದಾರೆ. ಜೂನ್ ಅಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ, ಆಮೇಲೆ ಜುಲೈ ಅಲ್ಲಿ ಇಂಗ್ಲೆಂಡ್ ಅಲ್ಲೇ ಇದೆ. ಆಮೇಲೆ ವೆಸ್ಟ್ ಇಂಡೀಸ್ ವಿರುದ್ಧ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇದೆ. ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇದೆ. ಆಮೇಲೆ ಡಿಸೆಂಬರ್ ಅಲ್ಲಿ ಶ್ರೀಲಂಕಾ ವಿರುದ್ಧ ಇದೆ. ಇಲ್ಲಿ ಒಂದು 2026 ನೋಡೋದಾದ್ರೇನೆ 19 ಮ್ಯಾಚಸ್ ಏನೋ ಇದೆ ಗುರು. ಆಮೇಲೆ ನೀವು ವರ್ಲ್ಡ್ ಕಪ್ ಎಲ್ಲ ತಗೊಂಡ್ರೆ ತಯಾರಿ ಅದೆಲ್ಲ, ಆಮೇಲೆ ಏಷ್ಯಾ ಕಪ್ ಏನೋ ಒಂದು 2-3 ಮ್ಯಾಚ್ ಸಿಗುತ್ತಂತ ಏನೋ ಹೇಳ್ತಿದ್ದಾರೆ, ಅದು ಇನ್ನು ಕನ್ಫರ್ಮ್ ಗೊತ್ತಿಲ್ಲ. ಸೊ ಆಮೇಲೆ ನೀವು ವರ್ಲ್ಡ್ ಕಪ್ ಅಂದ್ರೆ ODI ವರ್ಲ್ಡ್ ಕಪ್ ಮ್ಯಾಚಸ್ ಎಲ್ಲ ಇಟ್ಕೊಂಡ್ರೆ ಹತ್ತತ್ರ ಒಂದು 30 ಅಂತೂ ಮಿನಿಮಮ್ ಆಗುತ್ತೆ ಗುರು. ಸೊ 30 ಮ್ಯಾಚಸ್ ಅಲ್ಲಿ 16 ಸೆಂಚುರೀಸ್ ನಮ್ಮ ವಿರಾಟ್ ಕೊಹ್ಲಿ ಅವರು ಹೊಡಿಬಹುದಾ, ಅದೊಂದು ಕ್ವಶನ್ ಮಾರ್ಕ್ ಇದೆ. ಈ ಒಂದು ಫಾರ್ಮ್ ಅಲ್ಲಿರೋ ವಿರಾಟ್ ಕೊಹ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಗುರು. ಇದು ಅಂದ್ರೆ ಕೆಲವೊಬ್ರು ವಿರಾಟ್ ಕೊಹ್ಲಿ ಸ್ವಲ್ಪ ಹೇಟ್ ಮಾಡೋರಲ್ಲ ಅಂತಿರ್ದೆ, ಗುರು ಏನ್ ಹಿಂದೆಲ್ಲ ಹೇಳ್ತಿದೆ ಅಂತ. ಬಟ್ ನಾವು ನೋಡಿದೀವಿ ಗುರು, ಆ ಪೀಕ್ ಫಾರ್ಮ್ ನೋಡಿದೀವಿ ವಿರಾಟ್ ಕೊಹ್ಲಿ, ಅದು ಈ ODI ಫಾರ್ಮ್ಯಾಟ್ ಅಷ್ಟೇ. ಏನಂದ್ರೆ ಇವ್ರು ಇದಾರಲ್ಲ ಸೆಲೆಕ್ಟರ್ಸು ಮತ್ತೆ ಈ ಯಾರಪ್ಪ ಕೋಚು, ಇವರೆಲ್ಲ ಸ್ವಲ್ಪ ಗಿಮಿಕ್ ಮಾಡಬಾರ್ದು ಅಂತ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದು ಇದು ಅಂತ. ಇವಾಗ ಗಿಮಿಕ್ ಮಾಡೋಕಂತ ಅವಕಾಶ ಕೊಟ್ಟೇ ಇಲ್ಲ ನಮ್ಮ ಕೊಹ್ಲಿ ಅವ್ರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡೆದ್ಮೇಲೆ ಇನ್ನೇನ್ ಗುರು, ನಮ್ಮ ಕೊಹ್ಲಿ ಅವ್ರು ಇರ್ಲಿಲ್ಲ ಅಂದ್ರೆ ಮಿಡಲ್ ಆರ್ಡರ್ ಎಕ್ಸ್ಪೋಸ್ ಆಗೋದು ನಮ್ದು ಅಂತ. ಸೊ ಆ ತರ ಇರೋದ್ರಿಂದ ಈ ಒಂದು 100 ಸೆಂಚುರೀಸ್ ಏನಿದೆಯಲ್ಲ ಅದೊಂಥರ ಬರುತ್ತೆ ಅಂತ ಅನಿಸ್ತಾ ಇದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಏನು 100 ಸೆಂಚುರೀಸೇ ಒಂಥರ ಅದು ಟ್ರೇಡ್ ಮಾರ್ಕ್ ಗುರು ಅಂತ ಕೇಳಿದ್ರೆ ಏನ್ ಆತರ ಏನಿಲ್ಲ ಗುರು, 100 ಬರ್ಬೇಕು ಅಂತಾನೆ ಏನಿಲ್ಲ. ಬಟ್ ಎಷ್ಟು ಬರ್ತಾ ಇದೆ ಅಷ್ಟು ನಾವು ಎಂಜಾಯ್ ಮಾಡೋಣ ಅನ್ನೋ ತರ. ಆದ್ರೂ ಒಂಥರ ಏನೋ ಜಿಜ್ಞಾಸೆ ಇತ್ತು, ಬರ್ಬೋದೇನಪ್ಪ ಅಂತ, ಒಂಥರ ಕ್ರೇಜಿ ಆಗಿರುತ್ತೆ, ಬಂದ್ರೆ ಮಸ್ತಾಗಿರುತ್ತೆ ಅಂತ. ಸೊ ಓಡೆಯಲ್ಲೇ ಇನ್ನೊಂದು 16 ಹೊಡಿತಾರ ಅಂತಾನೆ ನೋಡ್ಬೇಕು ಗುರು. ಇನ್ನೊಂದು 16 ಹೊಡೆದ್ರೆ 16 ಏನಾಗುತ್ತೆ, 69 ODI ಸೆಂಚುರೀಸೇ ಇದ್ದಂಗೆ ಆಗುತ್ತೆ ನಮ್ಮ ಕೊಹ್ಲಿ ಅವ್ರದ್ದು. ಅದು ಒಂಥರ ಮಜಾ ಇದೆ, ನೋಡ್ಬೇಕು ಏನಾಗುತ್ತಂತ. ಬಟ್ ಈ ಒಂದು ಪೀಕ್ ಫಾರ್ಮ್ ನೋಡಿದ್ರೆ, ಈ ಒಂದು ಬೀಸ್ಟ್ ಮೋಡ್ ನೋಡಿದ್ರೆ ನಮ್ಮ ಕೊಹ್ಲಿ ಅವ್ರದ್ದು ಸಖತ್ತಾಗಿರುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ಒಂದು ಫಿಟ್ನೆಸ್, ನಮ್ಮ ಕೊಹ್ಲಿ ಅವ್ರ ಫಿಟ್ನೆಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಸಖತ್ ಫಿಟ್ ಆಗಿದ್ದಾರೆ, ಏನ್ ತೊಂದರೆ ಇಲ್ಲ ಅನ್ನತ್ರ. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಮತ್ತೆ ನಮ್ಮ ಕೊಹ್ಲಿ ಅವ್ರದ್ದು ಇಬ್ರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ನೋಡಿದ್ರೆ
ಮಗನ್ ಚೀತ ತರ ಓಡ್ತಿದ್ರು, ಚಿರತೆ ತರ ಓಡ್ತಾರೆ, ಅದಂತೂ ಎಲ್ರಿಗೂ ಗೊತ್ತಿರೋದೆ. ಸೊ ಒಂಥರ ನೋಡ್ಬೇಕು ಗುರು ಏನ್ ಆಗತ್ತಂತ. ಬಟ್ ನನ್ನ ಅನಿಸಿಕೆ ಹೇಳೋದಂದ್ರೆ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.